ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫ್ರಂಟಲ್ಲಿ ವಿ ನೆಕ್ಕು ಮತ್ತು ಬ್ಯಾಕಲ್ಲೂ ಕೂಡ ವಿ ನೆಕ್ಕು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೆ. ಅವ್ರಿಗೆ ಎಲ್ಲ ಕರೆಕ್ಟ್. ನಾನು ಫಸ್ಟ್ ಟೈಮ್ ಇದನ್ನು ಅವ್ರಿಗೆ ಸ್ಟಿಚ್ ಮಾಡಿದ್ದು, ಹಂಗಾಗಿ ನಂಗೆ ಅಷ್ಟು ಐಡಿಯಾಸ್ ಇರಲಿಲ್ಲ ಅವ್ರಿಗೆ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು. ಇದು ಓಕೆ, ಎಲ್ಲ ಕರೆಕ್ಟಾಗಿದೆ. ಇನ್ನು 1/2 ಇಂಚ್ ಬ್ಲೌಸ್ ಉದ್ದ ಮಾಡಬೇಕು. ಇದಕ್ಕಿಂತ ಬ್ಲೌಸ್ ಲೆಂತ್ ಹೆಚ್ಚಿಗೆ ಮಾಡಬೇಕಂತೆ. 1/2 ಇಂಚ್ ಅಥವಾ 1 ಇಂಚ್ವರೆಗೂ ಮಾಡಿ ಅಂತ ಹೇಳಿದ್ದಾರೆ. ಬ್ಲೌಸಿನ ಉದ್ದ 1 ಇಂಚ್ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಮತ್ತು ಫ್ರಂಟ್ ಡೀಪ್ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟನೇ ಇಡಬೇಕು. ಮತ್ತು ಆಟೋಮೆಟಿಕಲಿ ನಾವು ಬ್ಲೌಸ್ ಲೆಂತನ್ನು ಜಾಸ್ತಿ ಮಾಡಿದ್ರೆ ಮತ್ತು ಕಪ್ಸ್ ಇನ್ನೊಂದು ಸ್ವಲ್ಪ ಇಲ್ಲಿಗೆ ಬರುತ್ತೆ, ಮತ್ತು ಬ್ಲೌಸು ಲೆಂತ್ ಜಾಸ್ತಿ ಆಗುತ್ತೆ. ಅಷ್ಟು ಬಿಟ್ಟರೆ ಇನ್ಯಾವುದು ಚೇಂಜಸ್ ಇಲ್ಲ, ಅದೇ ಥರ ಸ್ಟಿಚಿಂಗ್ ಇರುತ್ತೆ. ಫ್ರಂಟಲ್ಲಿ ನಾನು ಕೊಟ್ಟಿದ್ದು ಇದಕ್ಕೆ ವಿ ನೆಕ್ ಕೊಟ್ಟು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೆ. ಈಗ ಇದನ್ನು ಯಾವ ರೀತಿ ಕಟ್ ಮಾಡೋದು, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್. ಈಗ ಏನು ಹೇಳಿದ್ನೋ ಅಷ್ಟು ಚೇಂಜಸನ್ನು ನಾನು ಮಾಡ್ಕೊಬೇಕಾಗುತ್ತೆ. ಬ್ಲೌಸ್ ಪೀಸ್ ಬಂದು ಇದು ರೆಡ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಬಾರ್ಡರ್ ಇದೆ, ನೋಡ್ತಾ ಇರ್ಬೋದು. ತೋಳಿಗೆ ವಿತೌಟ್ ಸ್ಲೀವ್, ಅದು ಕೂಡ ವಿತೌಟ್ ಸ್ಲೀವು. ಇದು ಬಂದು ನಾನು ಫ್ರಂಟಿಗೂ ಬಾರ್ಡರ್ ಕೊಡ್ತಾಯಿದ್ದೀನಿ, ಬ್ಯಾಕಿಗೂ ಬಾರ್ಡರ್ ಕೊಡ್ತಾಯಿದ್ದೀನಿ. ಯಾಕಂದರೆ ಅದರಲ್ಲಿ ಒಂದೇ ಸೈಡ್ ಬಾರ್ಡರ್ ಬಂದಿತ್ತು, ಹಂಗಾಗಿ ಇದು ಎರಡೂ ಸೈಡು ಕೂಡ ಬಾರ್ಡರ್ ಬಂದಿರೋದ್ರಿಂದ ಫ್ರಂಟಲ್ಲೂ ವಿ ನೆಕ್ಕಿಗೆ ಕೊಡ್ತಾಯಿದ್ದೀನಿ, ಮತ್ತು ಬ್ಯಾಕಲ್ಲೂ ಕೂಡ ಕೊಡ್ತೀನಿ ಇದನ್ನು. ಮತ್ತು ಡೋರಿ ನೋಡ್ಬೋದು, ನಾನು ಈ ರೀತಿ ಮಾಡಿದ್ದೆ ಎರಡೆರಡು. ಈಗ ಕಟಿಂಗ್ ಮಾಡೋಣ. ಸ್ಲೀವ್ ಇಲ್ಲ ಇದರೊಳಗಡೆ, ಸ್ಲೀವ್ ಇಲ್ಲ. ಬ್ಯಾಕ್ ಪಾರ್ಟನ್ನು ತೆಗೆದುಕೊಂಡು ಮತ್ತು ಇದಕ್ಕೂ ಕೂಡ ನಾನು ಕಪ್ಸ್ ಹಾಕ್ತಾಯಿದ್ದೀನಿ. 32 ಸೈಜ್ದು ಕಪ್ಸ್ ಹಾಕ್ತಾಯಿದ್ದೀನಿ. ಕಪ್ಸ್ ಹೇಳಿದರು, ಹಾಗಾಗಿ ಕಪ್ಸ್ ಹಾಕ್ತಾಯಿದ್ದೀನಿ. ಫಸ್ಟು ನಾವು ವಿತೌಟ್ ಸ್ಲೀವ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊತೀನಿ, ಇಲ್ಲಾಂದರೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಬೋದು. ನೀವು 2 ಲೇಯರ್ ಬೇಕಾಗಿರೋದ್ರಿಂದ ಆಮೇಲೆ ಕಟ್ ಮಾಡ್ಕೊತೀನಿ ಫ್ರಂಟ್ ಪಾರ್ಟು. ಈಗ ಫಸ್ಟು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಬಿಡೋಣ. ಬ್ಯಾಕಲ್ಲೇ ಉಗ್ಸಿರೋದ್ರಿಂದ ನಾವು ನೋಡ್ಕೊಳ್ಳಿ, ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಲೋ, ಎಲ್ರಿಗೂ ನಮಸ್ಕಾರ. ಯಾರೋ ಕೇಳಿದರು, ಸಾರಿ ಅವ್ರ ಹೆಸರು ಹಾಕಿರಲಿಲ್ಲ. ಏನಂದರೆ ನೀವು ಯಾವ ಮಾರ್ಕಿಂಗ್ ಚಾಕನ್ನು ಯೂಸ್ ಮಾಡ್ತೀರಾ ಅಂದರೆ, ನಾವು ಮಾರ್ಕಿಂಗ್ ಚಾಕ್ ಇಲ್ಲಿ ನೋಡಿ, ನಾವು ರೇಷ್ಮೆ ಬ್ಲೌಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅಕಸ್ಮಾತ್ ನಾವು ಮಾರ್ಕ್ ತಪ್ಪು ಹಾಕ್ಬಿಟ್ಟಿರ್ತೀವಿ, ಅವಾಗೇನು ಮಾಡ್ಬೋದು, ಈ ಥರ ಇನ್ನು ಹೀಟ್ ಆಗಿಲ್ಲ ಅಷ್ಟು, ಏನು ಮಾಡಿದ್ರೆ ಪ್ರೆಸ್ಸಿಂಗ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನಿಲ್ಲಿ ಯಾವ ಚಾಕನ್ನು ಯೂಸ್ ಮಾಡ್ತೀನಿ ಅಂತ ಕೇಳಿದ್ರೆ, ನಾನು ಯೂಸ್ ಮಾಡೋದು ನೋಡಿ ಪಾಂಡಾ ಚಾಕ್ ಅಂದ್ಬಿಟ್ಟು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ವ್ಯಾನಿಷಿಂಗ್ ಚಾಕ್ ಅಂದ್ಬಿಟ್ಟು, ಅಂದರೆ ಇದು ಏನು ಇರುತ್ತೆ ಇಲ್ಲಿ, ನಾವು ಇದ್ರ ಮೇಲೆ ಮಾರ್ಕಿಂಗ್ ಹಾಕಿದ್ರೆ ಸಾಮಾನ್ಯ ಇದು ಆ ಥರದ್ದಲ್ಲ ಅನಿಸುತ್ತೆ, ಗೊತ್ತಿಲ್ಲ. ನೋಡೋಣ, ಒಂದ್ಸಲ ಚೆಕ್ ಮಾಡೋಣ. ಬೇರೆ ಯಾವುದಾದ್ರೂ ಕೂಡ, ಇದು ನನ್ನ ಸ್ಟೂಡೆಂಟ್ದು, ಇದು ನನ್ನ ಹತ್ರ ಇರೋದು. ನೋಡೋಣ ಹೋಗುತ್ತಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡೋಣ. ಹೋಗುತ್ತೆ ಫ್ರೆಂಡ್ಸ್, ಅದು ಸೇಮೇ ಇದೆ. ಇದು ಬಂದು ವ್ಯಾನಿಷಿಂಗ್ ಚಾಕ್ ಅಂದ್ಬಿಟ್ಟು, ನೀವೇನಾದರೂ ಅಕಸ್ಮಾತ್ ಮಾರ್ಕಿಂಗ್ ಸರಿಯಾಗಿ ಹಾಕಿಲ್ಲ ಅಂದರೆ ಇದರಲ್ಲಿ ಒಂದು ನಾವು ಪ್ರೆಸ್ಸಿಂಗ್ ಮಾಡಿಬಿಟ್ರೆ ಅದೆಲ್ಲ ಹೋಗ್ಬಿಡುತ್ತೆ. ಮತ್ತು ನೀವು ಹೊಸದಾಗಿ ಮಾರ್ಕಿಂಗನ್ನು ಹಾಕ್ಕೊಬೋದು. ಅಥವಾ ರೇಷ್ಮೆ ಬ್ಲೌಸ್ ಮೇಲೆ ಹಾಕಿರ್ತೀವಿ, ಅದನ್ನು ಪ್ರೆಸ್ಸಿಂಗ್ ಮಾಡಿದ್ರೆ ನೀಟಾಗಿ ಹೋಗ್ಬಿಡುತ್ತೆ ನೋಡಿ. ನಮ್ಮದು ಮಾರ್ಕಿಂಗ್ ಏನಿತ್ತು ಅದು ನೀಟಾಗಿ ಹೋಗ್ಬಿಡ್ತು. ಈಗ ನಾನು ಮಾರ್ಕಿಂಗನ್ನು ಹಾಕ್ತೀನಿ. ಫಸ್ಟು ನಾವಿಲ್ಲಿ ಬ್ಲೌಸಿನ ಉದ್ದವನ್ನು 1/2 ಇಂಚು ಜಾಸ್ತಿ ಹೇಳಿದ್ದಾರೆ, 1/2 ಇಂಚು ಜಾಸ್ತಿಯನ್ನು ತೆಗೆದುಕೊತೀನಿ. ಫಸ್ಟು ಬ್ಲೌಸ್ ಲೆಂತನ್ನು ತೆಗೆದುಕೊಳ್ಳೋಣ. ಇದು ಬಂದು ವಿತೌಟ್ ಸ್ಲೀವು, ಸ್ಲೀವ್ಲೆಸ್ ಬ್ಲೌಸ್. ಬ್ಲೌಸಿನ ಉದ್ದ ಬಂದು ನಾನು 14 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಉದ್ದವನ್ನು 14.5 ತೆಗೆದುಕೊತೀನಿ, ಪ್ಲಸ್ 1 ಇಂಚು. 1/2 ಇಂಚ್ ಹೇಳಿದ್ದಾರೆ ಎಕ್ಸ್ಟ್ರಾ, ಹಂಗಾಗಿ 14.5ಗೆ 1 ಇಂಚ್ ಸೇರಿಸ್ಕೊತಾ ಇದ್ದೀನಿ. 15.5ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮತ್ತೆ ನೆಕ್ಕು, ಶೋಲ್ಡರ್ ಎಲ್ಲನೂ ಕೂಡ ನಾವು ಜಾಸ್ತಿ ತೊಗೊಬೇಕಾಗುತ್ತೆ. ಬೋಟ್ ನೆಕ್ ಎಷ್ಟಿಗೆ ತೊಗೊತೀವೋ ಅಷ್ಟನ್ನು ತೆಗೆದುಕೊಬೇಕಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಬೋಟ್ ನೆಕ್ಕಿಗೆ ಏನು ತೆಗೆದುಕೊತೀವೋ ಅಷ್ಟನ್ನು ತೆಗೆದುಕೊಬೇಕು. ಇಲ್ಲಾಂದರೆ ನೆಕ್ಕಿನ ವಿ ನೆಕ್ ಆಗಿರೋದ್ರಿಂದ ತುಂಬ ಚಿಕ್ಕದಾಗ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ಬ್ಯಾಕಲ್ಲಿ ಬಂದು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ, ಫ್ರಂಟಲ್ಲೂ ಕೂಡ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ. ನೆಕ್ಕಿನ ಅಗಲ ಬಂದು 3.25 ನಾನು ಇಟ್ಕೊತೀನಿ. ಶೋಲ್ಡರ್ ಬಂದು ಮತ್ತೆ 3 ಇಂಚ್ವರೆಗೂ ನಾನು ಇಟ್ಕೊತೀನಿ.
3 ಇಂಚು 3.5 ಇಂಚು ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋದು ಇಲ್ಲಿ 6.5 ತೆಗೆದುಕೊಂಡಿದ್ದೀನಿ. ಸಾಕಾಗತ್ತೆ. ಇಲ್ಲಿ 6 ಇಂಚಸನ್ನು ನಾವು ಯಾಕಂದರೆ ಇದು ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಹಾಗಾಗಿ 6 ಇಂಚಸ್ ನಾನು ತೆಗೆದುಕೊತಾ ಇದ್ದೀನಿ. ಇಲ್ಲಿಂದ ಒಂದು ಕಾಲ್ಗೆ ಅಥವಾ 1.25 ಮಾಡಿಕೊಂಡ್ರು ಓಕೆ. ನಿಮಗೆ ನಾವು ಇದಾಗಿರೋದ್ರಿಂದ 1.25 ಅಥವಾ 1 ಕಾಲ್ಗೆ ಮಾಡ್ಕೊತೀನಿ. ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ. ಒಂದು ಶೇಪ್ ಕೊಟ್ಕೊಳ್ಳೋಣ. ಚೆಸ್ಟ್ ಬಂದು ಒಂದು ಸಲ ಚೆಕ್ ಮಾಡ್ತೀನಿ. ಹಿಂಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ನೋಡಿದ್ರೆ ನಮಗೆ ಬೇಕಾಗಿರೋಂತಹ ಚೆಸ್ಟ್ ಅಳತೆ ಸಿಗುತ್ತೆ. ಇದು ಬಂದು 18.25 ಇದೆ ಫ್ರೆಂಡ್ಸ್. 19 ಇದೆ ಫ್ರೆಂಡ್ಸ್, 19 ಇದೆ. 19 ಈ ರೀತಿ ಅಕಸ್ಮಾತ್ ನಮಗೇನಾದರೂ ಕಷ್ಟ ಆಯಿತು ಅಂದರೆ ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ 38 ಇದೆ ಸುತ್ತಳ್ತಾ ಇದ್ದಿದ್ದು. ಹಾಗಾಗಿ ಇಲ್ಲಿ ನಾನು ಯಾವುದನ್ನು ಕಡಿಮೆ ಮಾಡ್ತಾಯಿಲ್ಲ. 19 ಇರೋದ್ರಿಂದ ಇದನ್ನು ಮಧ್ಯಕ್ಕೆ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. 4ನೇ ಒಂದು ಭಾಗ ಕಂಡುಹಿಡಿಯೋದು ಹೆಂಗೆ ಅಂದರೆ 9.25 ಎಷ್ಟಿದೆಯೋ ಅಷ್ಟನ್ನು ಇಟ್ಕೊತಾ ಇದ್ದೀನಿ. 1/2 ಇಂಚ್ ಕಡಿಮೆ ಮಾಡೋದು ಅದೆಲ್ಲ ಬೇಡ, ಯಾಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತೆ. ಹಂಗಾಗಿ 9.25ಗೆ 9.25 ಇಟ್ಕೊತಾ ಇದ್ದೀನಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇಟ್ಕೊಬೋದು ನೀವು. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡೋದ್ರಿಂದ ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡ್ತೀವಲ್ಲ, ಚಿಕ್ಕದಾಗ ಚಾನ್ಸಸ್ ಇರುತ್ತೆ ಅಂತ ಇಲ್ಲಿ ಕ್ಯಾನ್ವಾಸನ್ನು ಕೊಡ್ತೀನಿ. ನಾನು ಡೀಪ್ ಬಂದು 12-13ವರೆಗೂ ಕೊಡ್ತೀನಿ ಫ್ರೆಂಡ್ಸ್, ಯಾಕಂದರೆ ತುಂಬ ಚಿಕ್ಕದಾಗುತ್ತೆ. ವೀನೇ ಹೇಳಿದರೆ ವೀನೇ ಇಡ್ತೀನಿ. ಇಲ್ಲಿ 1/2 ಇಂಚ್ ನಾವು ಸ್ಲೋಪ್ ಕಂಪಲ್ಸರಿ ಕೊಡಲೇಬೇಕು. ಈಗ ಇದನ್ನು ಕಟ್ ಮಾಡ್ಕೊತೀನಿ. ಮತ್ತು ಇಲ್ಲೇನು ಡಾಟ್ ಹಿಡಿತೀವಿ ಇಲ್ಲಿಂದ 1/2 ಇಂಚು ಅಥವಾ 1/4 ಇಂಚಿಗೆ ನಾವೇನು ಮಾಡೋಣ, ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನಾನಿಲ್ಲೊಂದು ಸ್ವಲ್ಪ ಮೇಲ್ಗಡೆಗೆ ತೆಗೆದುಕೊಂಡಿದ್ದೀನಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಯಾಕಂದರೆ ನಾವು ಇಲ್ಲಿ ಇದನ್ನು ಮಾಡ್ಕೊತೀವಿ, ಡೈರೆಕ್ಟ್ ಸ್ಟಿಚ್ ಹಾಕಲ್ಲ ನಾನು. ಇದಕ್ಕೆ ತೋಳಿಗೆ ನಾನು ಎಮ್ಮಿಂಗನ್ನು ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಎಮ್ಮಿಂಗ್ ಮಾಡಿದಾಗ ಮತ್ತೆ ನಾವು 1/2 ಇಂಚು ಡೌನ್ ಆಗುತ್ತೆ. ಹಂಗಾಗಿ ಅಷ್ಟು ತೆಗೆದುಕೊಂಡಿದ್ದೀನಿ. ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇಲ್ಲಿ 1/4 ಇಂಚು ನಾವು ಸ್ಲೋಪನ್ನು ಕೊಡಬೇಕಾಗತ್ತೆ. ಈಗ ಇದಾಯಿತು. ಈಗ ಇದಕ್ಕೆ ನಾವೇನು ಮಾಡೋಣ, ಎತ್ತಿಟ್ಕೊಂಡು ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಇದರೊಳಗಡೆ. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊತೀನಿ. ಏನು ಉಳಿದಿರುತ್ತೆ ಅದರಲ್ಲಿ ಫ್ರಂಟ್ ಪಾರ್ಟು, ಅದರೊಳಗೆ ನಮಗೆ ಕ್ಯಾನ್ವಾಸಿಗೆ ಫ್ರಂಟಿಗೂ ಮತ್ತು ಬ್ಯಾಕಿಗೆ ಕ್ಯಾನ್ವಾಸನ್ನು ಕೊಡಬೇಕು. ನಾನು ಇಲ್ಲಿ ಏನು ಉಳಿದಿತ್ತೋ ಬಟ್ಟೆ ಅದರಲ್ಲಿ ನಾನು 2 ಫೋಲ್ಡನ್ನು ಹಾಕ್ಕೊತಾ ಇದ್ದೀನಿ. ನಾವು ಕಪ್ಸನ್ನು ಕೊಡಬೇಕು ಅಂದರೆ 2 ಡಬಲ್ ಫೋಲ್ಡನ್ನು ಹಾಕ್ಕೊಬೇಕಾಗುತ್ತೆ. ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಬ್ಯಾಕಲ್ಲಿ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ, ಫ್ರಂಟಲ್ಲಿ 2 ಇಂಚಸ್ ಎಕ್ಸ್ಟ್ರಾ ತೊಗೊತೀನಿ. ಏನು ಬ್ಲೌಸ್ ಲೆಂತ್ ಇತ್ತು 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. ಇದೇನಿರುತ್ತೋ ಇದನ್ನ ಇಟ್ಕೊಂಡು ನೋಡಿ. 1 ಇಂಚು ನೋಡಿ, ಕರೆಕ್ಟಾಗಿ ನಮ್ಗೆ 1 ಇಂಚು ಎಕ್ಸ್ಟ್ರಾ ಸಿಗ್ತಾ ಇದೆ. ಇದು ಓಕೆ. ಇಷ್ಟನ್ನು ಕೂಡ ನಾನು ಇಲ್ಲಿ ಇಟ್ಕೊತೀನಿ. ತುಂಬ ಉದ್ದ ಇಲ್ಲ ಬೇಡ. ಆಲ್ರೆಡಿ ನಾನು ಅದರಲ್ಲಿ 1/2 ಇಂಚು ಎಕ್ಸ್ಟ್ರಾ ತೆಗೆದುಕೊಂಡು ಆಮೇಲೆ 1 ಇಂಚ್ ತೆಗೆದುಕೊಂಡಿದ್ದೀನಿ. ಫ್ರಂಟಲ್ಲೂ ಕೂಡ 1/2 ಇಂಚ್ ಅಷ್ಟೇ ತೊಗೊಬೇಕು, ಜಾಸ್ತಿ ಉದ್ದ ಇಲ್ಲ ಬೇಡ. ಈಗ ನಾವು 2 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಯಾವುದೇ ಪ್ರಿನ್ಸಸ್ ಕಟ್ಟು ಏನಕ್ಕೆ ಆಗಲಿ, ನಾವು ಬೆಲ್ಟ್ ಪಟ್ಟಿ ಕೆಳಗಡೆ ಏನಿರುತ್ತೆ ಅದಕ್ಕೋಸ್ಕರ ನಾವು 2 ಇಂಚು ಅಥವಾ 2.25 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ ನೀವು. ನೋಡಿ, 2 ಇಂಚು ಅಥವಾ 2.25 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇದು ಬೆಲ್ಟ್ ಪಟ್ಟಿ ಥರ ಕೆಲಸ ಮಾಡುತ್ತೆ. ಈಗ ಎದೆ ಸುತ್ತಳತೆ ಬಂದು ನಮ್ಮದು ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ. 9.25 ಇರೋದು 10.25ವರೆಗೂ ನಾನು ಇಲ್ಲಿ ತೆಗೆದುಕೊತೀನಿ. ಯಾಕಂದರೆ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ, ಇಲ್ಲಿ ಕಟಿಂಗ್ ಮಾಡ್ತೀವಿ ಫ್ರೆಂಡ್ಸ್, ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕು ಅಂದರೆ ನಾವು 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಬೇಕು. ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ.
ನೆಕ್ಕು ಶೋಲ್ಡರ್ ಬಂದು ಇಲ್ಲೂ ಕೂಡ ನೆಕ್ಕನ್ನು ನಾನು 3 ಇಂಚು ಅಥವಾ 3.25 ಇಟ್ಕೊತೀನಿ. ಶೋಲ್ಡರ್ಗೂ ಕೂಡ 3 ಇಂಚನ್ನೇ ಇಟ್ಕೊತೀನಿ. ಬ್ಯಾಕಲ್ಲಿ ಏನು ತೆಗೆದುಕೊಂಡಿದ್ದೆ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ತಗೊಬೋದು, ಅಥವಾ 5.5 6 ಇಂಚ್ಗೆ ನಾನೆಲ್ಲ ಹಾಕ್ಕೊತೀನಿ. ಯಾಕಂದರೆ ಕಟ್ ಮಾಡ್ತೀವಿ ಫ್ರೆಂಡ್ಸ್, ನಾವು ಕಟ್ ಸ್ಟಿಚ್ ಮಾಡಿದಾಗ ಮೇಲಕ್ಕೆ ಬರುತ್ತೆ ಆಟೋಮೆಟಿಕಲಿ. ಹಂಗಾಗಿ ಮತ್ತು 1/2 ಇಂಚು ನೀವೇನು ಇಲ್ಲಿ ಮಾರ್ಕ್ ಹಾಕಿರ್ತೀರ ನಾರ್ಮಲ್ ಮಾರ್ಕ್, ಅಲ್ಲಿಂದ 1/2 ಇಂಚ್ ಒಳಗಡೆಗೆ ಹಾಕ್ಕೊಳ್ಳಿ. ಇದು ಬಂದು ಕಂಪಲ್ಸರಿ ನೀವು ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಸರಿ ಬರಲ್ಲ. ಇಲ್ಲಿಂದ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ. ಇಲ್ಲಿ ನೀಟಾಗಿ ಶೇಪ್ ಕೊಟ್ಕೊಂಡಿದ್ದೀನಿ ನಾನು. ಫ್ರಂಟ್ ಪಾರ್ಟಿಂದು ಶೇಪ್ ಆಯಿತು. ಇಲ್ಲೂ ಕೂಡ 1/2 ಇಂಚು ಸ್ಲೋಪನ್ನು ತೆಗೆಯೋಣ. ಸ್ಲೋಪ್ ಆಯಿತು. ಈಗ ನಾವು ನೆಕ್ ಡೀಪ್ ಆಮೇಲೆ ತೆಗೆದುಕೊತೀನಿ. ಇಲ್ಲಿ ಏನು ಬಸ್ಟ್ ಪಾಯಿಂಟು ತೆಗೆದುಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ಫಸ್ಟು. ಅದಕ್ಕೆ 1/2 ಇಂಚ್ ಸೇರಿಸ್ಕೊಬೇಕಾಗುತ್ತೆ. ಟೋಟಲಾಗಿ ಏನಿರುತ್ತೆ ಅದಕ್ಕೆ 1/2 ಇಂಚ್ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 8 ಇಂಚ್ ಇದೆ ಫ್ರೆಂಡ್ಸ್, ಕರೆಕ್ಟಾಗಿ 8 ಇಂಚ್ ಇದೆ, ನೋಡ್ತಾ ಇರ್ಬೋದು. 8 ಇಂಚು ಅದಕ್ಕೆ 1/2 ಇಂಚ್ ಸೇರಿಸ್ಕೊತೀನಿ. 8 ಅಂದರೆ 4.25 ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಇಲ್ಲಿ ಕಟ್ ಮಾಡಿದ್ರು ನಮ್ಗೆ ಇಲ್ಲಿಗೆ ಸ್ಟಿಚ್ ಬರೋದು, ಯಾಕಂದರೆ ಕಟ್ಟಿಂಗ್ ಹತ್ರನೇ ಸ್ಟಿಚ್ ಬರಲ್ಲ. ಹಂಗಾಗಿ ಮತ್ತು ಮೇಲಿನಿಂದ ಬಸ್ಟ್ ಪಾಯಿಂಟ್ ಇದು 1/2 ಇಂಚ್ ಡೌನ್ ಮಾಡ್ಕೊತೀನಿ, ಯಾಕಂದರೆ 1/2 ಇಂಚು ನಾವು ಇಳಿಸಿದ್ದೀವಲ್ವಾ. ಹಂಗಾಗಿ ಪ್ರತಿಯೊಂದು ನೋಡ್ಕೊಂಡು ಕಟ್ ಮಾಡಿ, ಇಲ್ಲಾಂದರೆ ಏನಾಗುತ್ತೆ ಬ್ಲೌಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇಟ್ಕೊತಾ ಇದ್ದೀನಿ. ಶೋಲ್ಡರ್ ಸ್ಟಿಚ್ ಎಲ್ಲಿದೆಯೋ ಅಲ್ಲಿಗೆ ಇಟ್ಕೊಂಡು ನೋಡಿ 10:30 ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮೇಲಿನಿಂದ 10:30 ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ 10:30. ಮತ್ತು ಇಲ್ಲಿ ಏನಿತ್ತು ಪಾಯಿಂಟು, ಇಲ್ಲಿಂದ 4:15 ಏನು ಹಾಕ್ಕೊಂಡಿದ್ವು ಅದನ್ನು ನೋಡ್ಕೊಳ್ಳಿ. ಮತ್ತು ಮೇಲಿನಿಂದ ಕೆಳಗೆ 10:30 ಹಾಕಿದ್ದೀನಲ್ಲ ಅದು ನೋಡ್ಕೊಳ್ಳಿ. ಆ ಲೈನು ಮತ್ತು ಇಲ್ಲಿ 1 ಇಂಚ್ಗೆ ತಗೊಂಡು ಸೆಂಟ್ರಿಗೆ ತೆಗೆದುಕೊಳ್ಳಿ. ಆ ಗೆರೆ ಮತ್ತು ಆ ಮಾರ್ಕಿಂಗು ಮತ್ತು ಇದನ್ನು ನೀಟಾಗೊಂದು ಲೈನ್ ಹೇಳ್ಕೊಳ್ಳಿ. ಏನಿಲ್ಲ, ಕರೆಕ್ಟಾಗಿ ಒಂದು ಲೈನ್ ಹೇಳ್ಕೊಳ್ಳಿ. ಈ ಕಡೆಯಿಂದ 1/2 ಇಂಚ್ಗೊಂದು ಮಾರ್ಕ್ ಹಾಕ್ಕೊಂಡು ಅದನ್ನು ಕೂಡ ಒಂದು ಲೈನನ್ನು ಎಳ್ಕೊಳ್ಳಿ. ಅಷ್ಟೇ, ಇದೀಗ ಆಯಿತು. ಈ ಕಡೆದು ಮುಗೀತು. ಇನ್ನು ಈ ಕಡೆಗೆ ನಾವು 2 ಇಂಚಸ್ಸನ್ನು ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ, ಅಥವಾ 1.25 ತೊಗೊಬೋದು, ಅಥವಾ 2 ಇಂಚಸ್ ತೊಗೊಬೋದು. ನಾನಿಲ್ಲಿ 1.25 ತೆಗೆದುಕೊತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಕಪ್ ಕೊಡ್ತೀವಿ. ಹಂಗಾಗಿ ಇದನ್ನು ನೀಟಾಗೊಂದು ಈ ರೀತಿ ಲೈನ್ ಎಳ್ಕೊಳ್ಳಿ. ಲೈನ್ ಎಳ್ಕೊಂಡು ಇದನ್ನು 4 ಭಾಗ ಮಾಡ್ಕೊಳ್ಳೋಣ. ಏನಿದೆಯೋ ಅದನ್ನು ಟೇಪನ್ನು ಫೋಲ್ಡ್ ಮಾಡಿಕೊಂಡು 4 ಭಾಗ ಮಾಡ್ಕೊಳ್ಳಿ. ಟೋಟಲಾಗಿ 4 ಭಾಗ ಮಾಡ್ಕೊಳ್ಳಿ. ಈ ಲೈನ್ಗೆ ಏನು ಮಾರ್ಕ್ ಹಾಕಬೇಡಿ. ಇದರಲ್ಲಿ 1/4 ಇಂಚ್ಗೆ ಹಾಕ್ಕೊಳ್ಳಿ. ಇದರಲ್ಲಿ ನಾವು 1/2 ಇಂಚ್ಗೆ ಹಾಕ್ಕೊತೀವಿ. ಇದನ್ನು ಹಿಂಗೆ ಸ್ಟ್ರೈಟ್ ತೊಗೊಂಬರ್ತೀವಿ ನೋಡಿ. ಇದನ್ನು ಹಿಂಗೆ ತೆಗೆದುಕೊಂಡೋಗಿ ಹಿಂಗೆ ಹಾಕ್ಕೊಬೇಕು. ಈಗ ನಮ್ಮದು ಮಾರ್ಕಿಂಗ್ ಆಯಿತು. ಕಟ್ಟಿಂಗ್ ಇದಿಷ್ಟನ್ನು ಕೂಡ ನಾವು ತೆಗಿತೀವಿ. ಮತ್ತು ಸೊಂಟ ನೋಡ್ಕೊಳ್ಳಿ, ನಮ್ಮದು ಕರೆಕ್ಟಾಗಿ ಇದ್ದರೆ ಓಕೆ, ಇಲ್ಲಾಂದರೆ ನಾವು ಹೆಚ್ಚಿಸ್ಬೇಕಾಗತ್ತೆ. ಇಲ್ಲಿ ಸೊಂಟದ 4ನೇ ಒಂದು ಭಾಗ ಏನಿರುತ್ತೆ ಸೊಂಟ ಎಲ್ಲ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಇದು ಬಂದು ನೋಡ್ಕೊತೀನಿ ನಾನು, ಇಲ್ಲಾಂದರೆ 1 ಭಾಗ ನೋಡ್ಕೊಳ್ಳಿ, ಅದರಲ್ಲಿ ಅರ್ಧ ಮಾಡ್ಕೊಬೋದು ನಾವು. 15 ಇದೆ ಫ್ರೆಂಡ್ಸ್, ಪಕ್ಕ 15 ಇದೆ. 15ರಲ್ಲಿ ನಮ್ಮದು ಅರ್ಧ ಅಂದರೆ 7.5 ಬರಬೇಕು ಆನ್ಸರು. ಇಲ್ಲಿ ನಾನು ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಬರೋದು ನಮ್ಮದು ಸ್ಟಿಚಿಂಗು. ಇಲ್ಲಿ ಬಂದು ನನಗೆ ಸಿಗ್ತಾ ಇದೆ 3.5 ಇಂಚಸ್. ಮತ್ತು ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗು. ಇಲ್ಲಿಂದ 3.5 7. ಇನ್ನು 1/2 ಇಂಚ್ ನಮಗೆ ಬೇಕು, 7.5 ಬೇಕಾಗಿತ್ತು. ಹಂಗಾಗಿ ನಾನಿಲ್ಲ 1/2 ಇಂಚ್ ಎಕ್ಸ್ಟ್ರಾ ಈ ಕಡೆ ತೆಗೆದುಕೊತೀನಿ. ನೋಡಿ 1/2 ಇಂಚ್ ನಾನು ಎಕ್ಸ್ಟ್ರಾ ತೆಗೆದುಕೊಂಡೆ. ಇಲ್ಲಿ ಈಗ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಗೆರೆಗೆ ಎಷ್ಟೈತೆ ನೋಡ್ಕೊಳ್ಳಿ. ಇಲ್ಲಿಂದ ಎಷ್ಟಿದೆ 5.25.
ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ, 5.25 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಅಷ್ಟನ್ನು ನಾವು ಎಕ್ಸ್ಟ್ರಾ ತೆಗಿಬೇಕಾಗುತ್ತೆ. ಈ ಥರ ಮಾರ್ಕನ್ನು ಹಾಕ್ಕೊಂಬಿಡಿ. ಇದಾಯಿತು. ಈಗ ನಾವು ಸೆಕೆಂಡ್ ಮಾರ್ಕಿಂಗನ್ನು ಹಾಕೋಣ. ಇಲ್ಲಿಂದ ಒಂದು 3 ಇಂಚು 3.5 ಇಂಚ್ವರೆಗೂ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಅಲ್ಲಿಂದ ನಾವೇನು ಮಾಡಬೇಕಾಗುತ್ತೆ, 1/4 ಇಂಚ್ ಈ ಕಡೆಗೆ, 1/4 ಇಂಚ್ ಮೇಲ್ಗಡಿಗೆ, 1/4 ಇಂಚ್ ಅಷ್ಟೇ, ತುಂಬ ಇಲ್ಲ, ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಮೇಲ್ಗಡಿಗೆ ಏನು ಇದು ಹೈಟ್ ಇರುತ್ತಲ್ಲ ಅದನ್ನು ನೀವು ಈ ರೀತಿ ಒಂದು ಶೇಪನ್ನು ಕೊಟ್ಕೊಂಡ್ರೆ ಆಯಿತು. ನಮ್ಮ ಏನು ಸೈಡ್ ಮಾರ್ಕಿಂಗ್ ಇತ್ತು ಅದು ರೆಡಿ ಆಯಿತು. ಈಗ ಇಲ್ಲಿ ನಾವು ಕ್ಯಾನ್ವಾಸನ್ನು ಕೊಡ್ತೀವಿ, ಏನೂ ಇರಲ್ಲ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್ದು 2 ಪೀಸ್ ಏನು ಬೇಕಾಗಿತ್ತು ಅದು ಸಿಕ್ತು. ಈ ಕಡೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಮ್ಮದು ಮುಗೀತು. ಇಲ್ಲಿ ಒಂದು ಸ್ವಲ್ಪ ಇದು ಮತ್ತೆ ಈ ಪಾರ್ಟು ಲೂಸ್ ಆಗೋ ಚಾನ್ಸಸ್ ಇರುತ್ತೆ, ಅದು ನೋಡ್ಕೊಂಡು ನಾನೇನು ಸ್ವಲ್ಪ ಕಟ್ ಮಾಡ್ತೀನಿ. ಈಗ ನಮ್ಮದು ಕರೆಕ್ಟಾಗಿ ನಮ್ಮದು ಏನಿತ್ತು ಅದು ಸರಿ ಹೋಯಿತು. ಈಗ ತೋರಿಸ್ತಾ ಇದ್ದೀನಿ ನಮಗೆ ಏನು ಬೇಕಾಗಿತ್ತು ಅದು ನೋಡಿ. ಹಿಂಗೆ ಕರೆಕ್ಟಾಗಿ ಇಡ್ತಾ ಇದ್ದೀನಿ. ಇಷ್ಟಂತೂ ಇರಲೇಬೇಕು ಇಲ್ಲಿ ಮತ್ತು ಇಲ್ಲಿ, ಇಲ್ಲಾಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ. ಇದು ಬಂದು ಫ್ರಂಟ್ ಪಾರ್ಟು ಕೂಡ ಮುಗೀತು. ಸ್ಲೀವ್ ಇಲ್ಲ, ವಿತೌಟ್ ಸ್ಲೀವ್ ಇದು. ಸ್ಲೀವ್ ಇಲ್ಲ ಫ್ರೆಂಡ್ಸ್. ಇದಕ್ಕೆ ನಾರ್ಮಲಾಗಿ ನಾವು ಹಂಗೇನೇ ಇದನ್ನು ಮಾಡ್ತೀನಿ, ಏನು ಮಾಡ್ತೀನಿ, ಹೆಮ್ಮಿಂಗ್ ಥರ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ. ಈಗ ಇದರೊಳಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡ್ಕೊಳ್ಳೋಣ. ಮತ್ತು ಬ್ಯಾಕ್ ಪಾರ್ಟು ಈಗ ಇವನ್ನ ಇಟ್ಕೊಂಡು ನಾನು ಮೈನ್ ಬಟ್ಟೆ ಕಟ್ ಮಾಡ್ತೀನಿ. ಇದರೊಳಗೆ ನಮ್ಮ ಫ್ರಂಟು ಮತ್ತು ಬ್ಯಾಕಿಗೆ ನನಗೆ ಇದಕ್ಕೆ ಸಾಕಾಗುತ್ತೆ ಕ್ಯಾನ್ವಾಸ್ ಕೊಡೋದಕ್ಕೆ. ನಾನಿಲ್ಲಿ ಬಾರ್ಡರನ್ನು 2 ಬಾರ್ಡರ್ ಬೇಕು ಅಂದರೆ ಬ್ಯಾಕಲ್ಲಿ ಕೊಟ್ಕೊಬೋದು, ತೊಂದರೆ ಇಲ್ಲ. ನಾನು ಆದರೆ ಬಾರ್ಡರ್ ಕೊಡ್ತೀವಲ್ಲ ವಿ ಶೇಪಿಗೆ, ಹಂಗಾಗಿ ಚೆನ್ನಾಗಿರಲ್ಲ. ಇಲ್ಲಿ ಕಟ್ ಮಾಡಿ ನಾನು ತೆಗೆದುಬಿಡ್ತೀನಿ. ಬೇಕು ಅಂದರೆ ಸ್ಲೀವಿಗೆ ಸಹ ಕೊಡ್ಬೋದು. ಈ ಬ್ಯಾಕಿಗೆ ನಾನಿಲ್ಲಿ ಇದಕ್ಕೆ ಯಾವುದೇ ಕೊಟ್ಟಿಲ್ಲ, ಅಬ್ಸರ್ವ್ ಮಾಡ್ಬೋದು. ಈ ಥರ ಬಾರ್ಡರ್ ಕೊಟ್ಟಾಗ ಇಲ್ಲಿ ಬಾರ್ಡರ್ ಕೊಟ್ಟರೆ ಹೈಲೈಟ್ ಆಗಲ್ಲ, ಹಂಗಾಗಿ ನಾನು ಇಲ್ಲೂ ಕೂಡ ತೆಗೆದು ಬಿಡ್ತೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಚಾಕೇನಿದ್ರು ಐರನ್ ಬಾಕ್ಸಿಂದ ದೂರ ಇಡಿ, ಯಾಕಂದರೆ ಮೆಲ್ಟ್ ಆಗುತ್ತೆ ಐರನ್ ಇದಕ್ಕೆ ಹೀಟ್ಗೆ. ಫ್ರಂಟಲ್ಲಿ ಬೇಕು ಅಂದರೆ ಏನು ಬಾರ್ಡರ್ ಕೊಡ್ತೀವಲ್ವ ಆ ಥರ ಬೇಕಾದರೂ ಕೊಟ್ಕೊಬೋದು, ಇಲ್ಲ ವಿ ಶೇಪಿಗೆ ಬೇಕಾದರೂ ಕೊಟ್ಕೊಬೋದು, ಇಲ್ಲ ಬಾರ್ಡರ್ ಏನಿರುತ್ತೋ ಬಾರ್ಡರ್ ಬರುತ್ತಲ್ಲ ಫ್ರಂಟಲ್ಲಿ ಆ ಥರದ್ದು ಬೇಕಾದರೂ ಕೊಡ್ಬೋದು. ವಿತೌಟ್ ಸ್ಲೀವ್ ಆಗಿರೋದ್ರಿಂದ ಸ್ಲೀವ್ಗೇನು ಬೇಕಾಗಿಲ್ಲ ನಮಗೆ. ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊತೀನಿ. ಸ್ಟಿಚ್ಚಿಂಗು ಕೂಡ ತುಂಬಾ ಈಸಿ ಇರುತ್ತೆ, ಇದು ಬೇಗ ಸ್ಟಿಚ್ ಮಾಡ್ಬೋದು. ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಡೋರಿ ಇರುತ್ತೆ.
ಫ್ರಂಟಲ್ಲಿ ಯಾವುದೇ ಓಪನ್ ಇರಲ್ವಲ್ಲ, ಈ ಥರ ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಇದಾಗ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು 4 ಪೀಸನ್ನು ತೆಗೆದುಕೊಂಡಿದ್ದೀನಿ. ಒಂದು ಲೈನಿಂಗ್ ಹಂಗೆ ಬರುತ್ತೆ, ಇನ್ನೊಂದು ಬಂದು ಮೇನ್ ಕ್ಲಾತಿಗೆ ಅಟ್ಯಾಚ್ ಆಗುತ್ತೆ. ಇದರಲ್ಲಿ ನಮಗೆ ಡೋರಿಗೆ ಮತ್ತು ತೋಳಿಗೆ ಬೇಕು ಅಂದರೆ ಬಾರ್ಡರಲ್ಲಿ ಬೇಕಾದರೂ ತೋಳಿಗೆ ಬಾರ್ಡರ್ದು ಕೊಡ್ಬೋದು. ನೋಡ್ತೀನಿ ಇನ್ನು ಅವಾಗ ಏನು ಮಾಡಬೇಕು ಅನಿಸುತ್ತೆ ಅದನ್ನು ಕರೆಕ್ಟಾಗಿ ಮಾಡ್ತೀನಿ. ನಾನು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊತೀನಿ. ನೀವೇನೇ ಮಾಡಿ ಕಟ್ಟಿಂಗ್ ಮಾಡಿದಾದ್ಮೇಲೆ ನಮ್ದು ಏನಿರುತ್ತೆ ಅದನ್ನು ಇದೇ ಪೀಸ್ ಇದಕ್ಕೆ ಅಂದ್ಬಿಟ್ಟು ನೀಟಾಗಿ ಒಂದು ಗುಂಪಿನನ್ನು ಹಾಕಿಡಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇಷ್ಟೇ ಫ್ರೆಂಡ್ಸ್. ಈಗ ಇದು ಬಾರ್ಡರ್ ಅಷ್ಟೇ ನಾನು ನೀಟಾಗಿ ಇಟ್ಕೊತೀನಿ. ಫ್ರಂಟಲ್ಲಿ ಇಲ್ಲಿಗೆ ಬೇಕಾದರೂ ಕೊಡ್ಬೋದು ನಾವು ಬಾರ್ಡರು. ನೋಡಿ, ಇಲ್ಲಿಂದ ಬಾರ್ಡರ್ ಹಿಂಗೆ ಬೇಕಾದರೂ ಕೊಡ್ಬೋದು, ಇಲ್ಲಾಂದರೆ ಹಿಂಗೆ ಬೇಕಾದ್ರೂ ಕೊಡ್ಬೋದು. ಅದು ಹೆಂಗೆ ಬೇಕಾದ್ರೂ ಮಾಡ್ಬೋದು. ನಾನಿಲ್ಲಿ ಹೇಳ್ಬೇಕು ಅಂದರೆ ಬಾರ್ಡರ್ ಇಲ್ಲೂ ಕೊಡ್ತೀನಿ ಮತ್ತು ಬ್ಯಾಕಲ್ಲೂ ಕೊಡ್ತೀನಿ. ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಇದ್ರ ಸ್ಟಿಚಿಂಗ್ ತೋರಿಸ್ತೀನಿ ನಾನು, ಫ್ರಂಟು ಮತ್ತು ಬ್ಯಾಕು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.